5 ವರ್ಷ ಪೂರ್ಣಾವಧಿಯಲ್ಲಿ ನಾನೇ ಸಿಎಂ ಆಗಿರ್ತೀನಿ ಎನ್ನುವ ಹೇಳಿಕೆಯ ನಂತರದಲ್ಲಿ ದೆಹಲಿಯಿಂದ ಸಿದ್ದರಾಮಯ್ಯ ಅವರು ವಾಪಸ್ಸಾಗಿದ್ದಾರೆ ಬೆಂಗಳೂರಿಗೆ. ವಾಪಸ್ ಆಗಬೇಕಾದರೂ ಕೂಡ ನಾನೇ 5 ವರ್ಷಗಳ ಕಾಲವೂ ಸಿಎಂ ಆಗಿರ್ತೀನಿ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ. ಮಾಧ್ಯಮಗಳಲ್ಲಿ ಮಾತ್ರ ಈ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅಂತ ಚರ್ಚೆಗಳಾಗ್ತಾ ಇದೆ. ಅದು ಬಿಟ್ಟರೆ ಪಕ್ಷದಲ್ಲಿ ಅಂತಹ ಚರ್ಚೆಗಳೇ ಯಾವುದೂ ಇಲ್ಲ. ಬರೀ ಮೀಡಿಯಾದಲ್ಲಿ ಮಾತ್ರ ಈ ಚರ್ಚೆ ಆಗ್ತಿರೋದು. ಸಿದ್ದರಾಮಯ್ಯನವರು ಇಳಿತಾರೆ, ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ, ಇವರ ಅರ್ಧಾವಧಿ ಮುಗಿದಿದೆ, ಒಪ್ಪಂದ ನಡೆದಿದೆ, ಎಲ್ಲ ಚರ್ಚೆಗಳು ಬರೀ ಮಾಧ್ಯಮದಲ್ಲಿದೆ. ಪಕ್ಷದಲ್ಲಿ ಅಂಥ ಚರ್ಚೆನೇ ಇಲ್ಲ. ಸುರ್ಜೇವಾಲಾ ಖುದ್ದು ಡಿ ಕೆ ಶಿವಕುಮಾರ್ ಅವರು ಕೂಡ ಸ್ಪಷ್ಟನೆ ಕೊಟ್ಟಿಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ. ಸಿಎಂ ಬದಲಾವಣೆಯ ಬಗ್ಗೆ 2ನೇ ಬಾರಿಗೆ ಅಧಿಕೃತವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಸಿಎಂ ಸಿದ್ದರಾಮಯ್ಯ ಅವರೇ ನಿನ್ನೆ ಹೇಳಿದ್ದಾರಲ್ಲ, ಅವ್ರು ಹೇಳಿದ್ಮೇಲೆ ಏನಿದೆ ನಾನು ಮಾತಾಡೋಕ್ಕೆ? ಸಿದ್ದರಾಮಯ್ಯ ನೆನ್ನೆನೇ ಅವ್ರು ಹೇಳಿಬಿಟ್ಟ ಮೇಲೆ ನೀವು ಎಷ್ಟು ತಿರ್ಗಾ ಮರ್ಗಾ ಸುತ್ತಿ ಬಳಸಿ ಎಲ್ಲಿಂದ ಬಳಸ್ಕೊಂಡು ಬಂದು ನೀವು ಕೇಳಿದ್ರು ನಾನು ಇದ್ರ ಬಗ್ಗೆ ಮಾತಾಡಲ್ಲ. ನಿನ್ನೆ ಅವ್ರು ಹೇಳಿದ್ಮೇಲೆ ಮುಗಿದಿದೆ. ಮತ್ತೆ ನಾನು ಆ ಬಗ್ಗೆ ಮಾತನಾಡುವುದು ಸಮಂಜಸ ಅಲ್ಲ. ಹೇಳೋದೆಲ್ಲವೂ ಅವ್ರು ಹೇಳಾಗಿದೆ. ನಾನೊಬ್ಬ ಪಕ್ಷದ ಅಧ್ಯಕ್ಷ, ಪದೇ ಪದೇ ಇದ್ರ ಬಗ್ಗೆ ನಾನು ಮಾತಾಡಲ್ಲ ಅಂತ ಡಿ ಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಎಲ್ಲ ನಿಮ್ಮ ಪ್ರಶ್ನೆಗಳಿಗೆ ಆ ಪ್ರಶ್ನೆಯಲ್ಲೇ ಎಲ್ಲ ಉತ್ತರ ಇದೆ. ಎಲ್ಲ ಮಾತುಗಳಲ್ಲೇ ಎಲ್ಲ ಥರದಕ್ಕೂ ಉತ್ತರಗಳಿದೆ. ಸೊ ನನಗೆ ಕೊಟ್ಟಿರೋ ಜವಾಬ್ದಾರಿ ಈ ಪಕ್ಷ ಕಟ್ಟಲಿಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಒಬ್ಬ ಕಾರ್ಯಕರ್ತನಾಗಿ ಡೆಪ್ಟಿ CM ಆಗಿ ಕೆಲಸ ಕೊಟ್ಟಿದ್ದಾರೆ. ಅದನ್ನು ಏನು ಕೊಟ್ಟಿದ್ದಾರೆ ಅದನ್ನು ಮುಂದುವರಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಎಲ್ಲ ನಿಮ್ಮ ಪ್ರಶ್ನೆಗಳು